ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಇವತ್ತೊಂದು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಬ್ಲೌಸ್ನ ನಾನೇ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದು. ಇದು ಪರ್ಫೆಕ್ಟಾಗಿದೆ ನಮಗೆ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಎಲ್ಲ. ಸೊ ಇದ್ರ ಮೆಷರ್ಮೆಂಟ್ಗೆ ಸ್ಟಿಚ್ ಮಾಡಿ ಅಂತ ಕೊಟ್ಟಿದ್ರು. ಸೊ ಇದ್ರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಕಟ್ಟಿಂಗ್ದು ಸ್ಟಿಚಿಂಗ್ದು. ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡ್ಕೊಬನ್ನಿ. ನೋಡಿ, ಈ ಒಂದು ತಮ್ನೈಲ್ಗೆ ಈ ಒಂದು ಬ್ಲೌಸ್ನ ಕೊಟ್ಟಿದ್ದೀನಿ ನಾನು. ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡ್ಕೊಂಬನ್ನಿ. ಫ್ರಂಟಲ್ಲಿ ನೋಡಿ ಈ ರೀತಿ ಸ್ವೀಟ್ ಹಾರ್ಟ್ ನೆಕ್ಕು, ಬ್ಯಾಕಲ್ಲಿ ಈ ರೀತಿ ಡೋರಿ ಕೊಟ್ಟು ಮೇಲೆ ಜಿಗ್ಜಾಗ್ ರೀತಿಯಲ್ಲಿ ಡೋರಿ ಕೊಟ್ಟು ರೆಡಿ ಮಾಡಿರೋಂಥ ಬ್ಲೌಸು. ಈ ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನಾನೀಗ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಇವತ್ತು ಯಾವ ಡಿಸೈನ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂತ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಡಿಸೈನು ಅಂತ. ನೋಡಿ, ಫಸ್ಟಿಗೆ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ನಾನು ನನ್ನ ಅಳತೆ ಬ್ಲೌಸು ಎಷ್ಟು ಲೆಂತ್ ಇದೆಯೋ ಅದ್ರ ಪ್ರಕಾರ ನಾನು ತಗೊಳ್ತಾ ಇದ್ದೀನಿ. ಸೊ ನೀವೊಂದು ನಿಮ್ಮ ಅಳತೆ ಬ್ಲೌಸ್ ಎಷ್ಟು ಲೆಂತ್ ಇದೆಯೋ ಅದ್ರ ಮೇಲೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಮೆಜರ್ಮೆಂಟ್ನ ತೊಗೋಬೇಕಾಗುತ್ತೆ. ಉದ್ದ ಈಗ 13 ಇದ್ದರೆ 14 ತಗೊಳ್ಳಿ, 14 ಇದ್ದರೆ 15 ತಗೊಳ್ಳಿ. 1 ಇಂಚು ನಿಮ್ಗೆ ಸ್ಟಿಚಿಂಗ್ಗೆ ಬೇಕಾಗುತ್ತೆ. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಿ. ನೆಕ್ಸ್ಟು ವೇಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಈ ರೀತಿ ವೇಸ್ಟ್ನ ಮೆಜರ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಡಿವೈಡೆಡ್ ಬೈ, ನೋಡಿ ಇದು 26 ಇದೆ, 26 ಡಿವೈಡೆಡ್ ಬೈ 4 ಮಾಡ್ಕೋಬೇಕಾಗತ್ತೆ. ಸೊ 26 ಡಿವೈಡೆಡ್ ಬೈ 4 ಅಂದರೆ ನಿಮಗೆ ನೋಡಿ 6.5 ಬರುತ್ತೆ. 1 ಇಂಚು ಡಾಟ್ಗೆ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಡ್ತಿದ್ದೀನಿ. ಸೊ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.5 ಇಂಚಸ್ಸು. ಶೋಲ್ಡರ್ ತೊಗೊಳ್ತಾ ಇದ್ದೀನಿ 3 ಇಂಚಸ್ಸು. ಇದು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಬರುತ್ತೆ. ಸೊ ನಾರ್ಮಲ್ ಬ್ಲೌಸ್ ಕಟ್ಟಿಂಗೇ ಬರುತ್ತೆ, ಫ್ರಂಟಲ್ಲಿ ಮಾತ್ರ ಪ್ರಿನ್ಸಸ್ ಕಟ್ ಬರುತ್ತೆ. ಯಾವ ರೀತಿ ಅಂತ ಒಂದು ಸಲ ನೋಡ್ಕೊಳ್ಳಿ. ನೋಡಿ, 5.5 ತೊಗೊಂಡಿದ್ದೀನಿ ನಾನು. ಈ ಆರ್ಮೋಲ್ ಡೌನಿಂಗ್ ಬಂದು, ಸೊ ಚೆಸ್ಟು ಬಂದು 8 ಇಂಚಸ್ ಇದೆ. 32 ಸೈಜ್ ಬ್ಲೌಸು ಇದು. ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಸೈಜು. ನೋಡಿ, ಇಲ್ಲಿ ನಾನು 8 ಇಂಚ್ ತಗೊಳ್ತಾ ಇದ್ದೀನಿ. ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 8 ಬರುತ್ತೆ. ಸೊ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 1/4 ಇಂಚಷ್ಟು ಒಳಗಡೆ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇದು ತುಂಬ ಡೀಪ್ ಇರೋದ್ರಿಂದ ಬ್ಯಾಕಲ್ಲಿ. ಸೊ ನಾನಿಲ್ಲಿ ಒಂದು 1/4 ಇಂಚಷ್ಟು ಮೈನಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡು ಈ ಒಂದು ಆರ್ಮೋಲ್ ಲೈನ್ನ ಡ್ರಾ ಮಾಡಿಕೊಂಡೆ. ನೋಡಿ, 5.5 ಇಲ್ಲೂ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲಿ ಆರ್ಮೋಲ್ ರೌಂಡಿಂಗ್ಗೆ ನಾನು 1 ಇಂಚ್ ತೊಗೊಳ್ತೀನಿ. ಸೊ ಇಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ತಗೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಆರ್ಮೋಲ್ ಎಷ್ಟು ಬೇಕು ಅಂತ. ನೋಡಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. 1/2 ಇಂಚು ನಮಗೆ ಶೋಲ್ಡ್ರ್ ಅಟ್ಯಾಚಿಗೆ ಹೋಗುತ್ತಲ್ಲ. ಸೊ ನೋಡಿ, 7 ಇಂಚು ನಮಗೆ ಕರೆಕ್ಟಾಗಿ ಬರಬೇಕಾಗತ್ತೆ. ಸೊ ನನಗಿಲ್ಲಿ ಸ್ವಲ್ಪ ಕಡಿಮೆ ಬರ್ತಾಯಿದೆ. ಸೊ ನಾನು ಒಂದು 1/4 ಇಂಚಷ್ಟು ಮತ್ತೆ ಡೌನಿಂಗ್ ತಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ಈಗ ಒಂದು ಸಲ ಮೆಜರ್ಮೆಂಟ್ ತೊಗೊಳ್ಳಿ, ನಿಮಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಆರ್ಮೋಲಲ್ಲಿ ನಮಗೆ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ನೆಕ್ಸ್ಟ್ ಡೀಪ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕ್ಲಾತ್ ಎಷ್ಟಿದೆ ಡೀಪ್ ಕೆಳಗಡೆ ನಮಗೆ ಕ್ಲಾತು, ಅದಕ್ಕಿಂತ ಒಂದು 3/4 ಇಂಚ್ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ನಮ್ಗೆ ಮಾರ್ಜಿನ್ ಅಟ್ಯಾಚಿಗೆ ಮತ್ತು 1/4 ಇಂಚು ಪೈಪಿಂಗ್ ಅಟ್ಯಾಚಿಗೆ ಬೇಕಾಗುತ್ತೆ. ಸೊ ನೀವು ಎಷ್ಟು ಬ್ರಾಡ್ ತಗೊಳ್ತೀರಾ ಅದು ನಿಮ್ಮ ಬ್ಲೌಸು ಮೆಜರ್ಮೆಂಟ್ ಪ್ರಕಾರ ಹೋಗುತ್ತೆ. ಸೊ ಕೆಲವರು ಬ್ರಾಡಾಗಿ ಹಾಕ್ತಾರೆ, ಬ್ರಾಡಾಗಿ ಹಾಕೋರಿಗೆ ನೀವು ಬ್ರಾಡಾಗಿ ಡೀಪ್ ಶೇಪ್ನ ತಗೊಳ್ಳಿ, ಇಲ್ಲ ಕಡಿಮೆ ಹಾಕೋರಿಗೆ ನೀವು ಕಡಿಮೆನೇ ತಗೊಳ್ಳಿ. ನೋಡಿ, ಈ ಒಂದು ಶೇಪ್ಗೆ ನಾನಿವಾಗ ಏನು ಮಾರ್ಕ್ ಮಾಡ್ತಾಯಿದ್ದೀನೋ ಈ ಒಂದು ಶೇಪಲ್ಲೂ ನೀವು ನಾನೀಗ ಬ್ಲೌಸ್ ಏನು ಮಾರ್ಕ್ ಮಾಡ್ತೀನೋ ಆ ಒಂದು ಡಿಸೈನ್ನ ಮಾಡ್ಕೋಬೋದು. ಸೊ ಇಲ್ಲಾಂದರೆ ನೀವು ಒಂಥರ ವಿ ಶೇಪಲ್ಲಿ ಬರೋ ಥರ ಇದ್ರೂ ಅದರಲ್ಲೂ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಈ ಥರ ರೌಂಡಲ್ಲಿ ಕೊಟ್ಟು ನಾನು
ಆ ಒಂದು ಡಿಸೈನ್ನ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ವಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಈ ರೀತಿ ಶೇಪ್ ಬರಬೇಕು. ಈ ಒಂದು ಶಾರ್ಪ್ನೆಸ್ ಅನ್ನೋದು ಬಾಟಮಲ್ಲಿ ನಮಗೆ ಶಾರ್ಪ್ನೆಸ್ ಬರಬೇಕು. ಈ ರೀತಿ ಬಂದಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ ಶೇಪ್ ಅನ್ನೋದು. ಸೊ ಇಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕರ್ವಾಗಿ ಬಂದು ಈ ರೀತಿ ಇಲ್ಲಿಂದ ಅಗೈನ್ ಮತ್ತೆ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇಲ್ಲಿ ನಾನು ಡೋರಿನ ಕಟ್ತೀನಿ. ಸೊ ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಂಡು ನಾನಿಲ್ಲಿ ಡೋರಿನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಬ್ಲೌಸ್ ಡಿಸೈನು ಯಾವ ರೀತಿ ಬರುತ್ತೆ ಅಂತ ನೀವೇ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ನಿಮಗಿನ್ನೂ ಬ್ರಾಡ್ ಬೇಕು ಅಂದರೆ ನೀವು ಬ್ರಾಡ್ ಆಗಬೇಕಾದ್ರೂ ತೊಗೋಬೋದು. ಇಲ್ಲ ನಿಮ್ಗೆ ಬ್ರಾಡ್ ಬೇಡ ಅಂದರೆ ಫಸ್ಟ್ ಲೈನಲ್ಲಿ ನೀವು ಬೇಕಾದ್ರೆ ತೊಗೋಬೋದು. ಸೊ ಕಾಣಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟು ನೆಕ್ ಶೇಪ್ ಅನ್ನೋದು. ಸೊ ಈ ನೆಕ್ ಶೇಪ್ನ ನಾನು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಫ್ರಂಟಲ್ಲಿ ಬಂದು ಪ್ರಿನ್ಸಸ್ ಕಟ್ ಪಾರ್ಟ್ ಬರುತ್ತೆ. ಇದು ಅಷ್ಟೇ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಈ ಲೈನಿಗೆ ನಾನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಡಾಟ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಡಾಟ್ ಲೆಂತು ನಿಮಗೆ ಡೀಪ್ ಜಾಸ್ತಿ ಇದ್ದಾಗ ಡಾಟ್ ಲೆಂತು ಕಡಿಮೆ ಆಗುತ್ತೆ. ಅದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಡಾಟ್ ಲೆಂತ್ ಬ್ರಾಡ್ ಆದಷ್ಟು ಡಾಟ್ ಲೆಂತು ನೀವು ಕಡಿಮೆ ಮಾಡ್ಕೋಬೇಕು. ಡೀಪು ಜಾಸ್ತಿ ಆದಷ್ಟು ಡಾಟ್ ಲೆಂತ್ನ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ. 2 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದಲ್ಲ, ಸ್ಟ್ರೈಟಾಗಿ ಈ ರೀತಿ ಒಂದು ಲೈನ್ ಎಳ್ಕೊಂಡು ಈಗ ಏನು ಮಾರ್ಕಿಂಗ್ ಮಾಡಿದ್ದೀನೋ ಈ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗೇ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೆಚ್ಚು ಜನಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಗಾಗಲೇ ಅರ್ಥ ಆಗೋದು ಪ್ರತಿಯೊಂದು ಪಾಯಿಂಟು ನಾವೇನು ಹೇಳ್ತೀವೋ ಅದು ನೀಟಾಗಿ ಅರ್ಥ ಆಗಬೇಕು ಅಂದರೆ ನಿಮಗೆ. ಸೊ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕಾಗತ್ತೆ. ನೋಡಿ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಅನ್ನೋದು ಮುಗೀತು. ನೋಡಿ ಇದು ನಾನಿಲ್ಲಿ ಕ್ರಾಸಾಗಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋದಂತ ನಮಗೆ ನಾವು ಬ್ರಾಡಾಗಿ ತೊಗೊಂಡ್ರೆ ನಮಗೆ ಶೋಲ್ಡ್ರ್ ಡ್ರಾಪ್ ಅನ್ನೋ ಸಮಸ್ಯೆ ಬರಲ್ಲ. ಬಾಟಮಲ್ಲಿ ಒಂದು 1/4 ಇಂಚಷ್ಟು ನಾನು ಮೇಲಕ್ಕೆ ತೊಗೊಂಡಿದ್ದೀನಿ ಸೈಡ್ ಫಿಟ್ಟಿಂಗ್ ಹತ್ರ. ಸೊ ಇಷ್ಟಾದಮೇಲೆ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬ್ಯಾಕ್ ಪಾರ್ಟ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಆ ಬ್ಯಾಕ್ ಪಾರ್ಟ್ನ ತೊಗೊಂಡು ಆ್ಯಸ್ ಇಟ್ ಈಸ್ ಅದು ಹೇಗಿದೆಯೋ ಹಾಗೆಯೇ ಮಾರ್ಕ್ ಮಾಡ್ಕೊಳ್ಳೋಣ. 1/4 ಇಂಚು ನಾನು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಿಡ್ತಿದ್ದೀನಿ. ಉಕ್ಪಟ್ಟೆ ಐ ಪಟ್ಟಿಗೆ 1/4 ಇಂಚು ಬಿಡಬೇಕಾಗತ್ತೆ. 1/4 ಇಂಚಿಂದ ಇಲ್ಲ 1/2 ಇಂಚು ಬಿಟ್ರೂ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. ನಿಮ್ಗೆ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಸೊ ಈಗ ಮಾರ್ಕಿಂಗ್ ಮೇಲೆ ನಾನು ಇನ್ನೊಂದು ಮಾರ್ಕ್ ಹಾಕ್ತೀನಿ. ನೋಡಿ ಪ್ರಿನ್ಸಸ್ ಕಟ್ಟಿಗೆ ನಾನಿಲ್ಲಿ 3/4 ಇಂಚಷ್ಟು ಡೌನ್ ತೊಗೊಂಡಿದ್ದೀನಿ. ಸೊ ಇದು ನೀವು 1 ಇಂಚ್ವರೆಗೂ ತೊಗೋಬೋದು. ದೊಡ್ಡ ಸೈಜ್ ಬ್ಲೌಸ್ ಆದರೆ ಮತ್ತು ಚೆಸ್ಟ್ ಮೆಷರ್ಮೆಂಟ್ ಆಧಾರದ ಮೇಲೂ ಅಷ್ಟೇ ನೀವು ಇದನ್ನ ಈ ಒಂದು ಲೆಂತ್ನ 3/4 ಇಂಚಿಂದ ಕೆಳಗಡೆ ಇಳಿಸ್ಬೋದು. ನೆಕ್ ಡೀಪ್ ತೊಗೊಳ್ಳಿ. ನಿಮ್ಮ ಒಂದು ಬ್ಲೌಸು ಎಷ್ಟು ಡೀಪ್ ಇದೆಯೋ ಅಷ್ಟು. ಸೊ ನಾನು ಈ ಬ್ಲೌಸಲ್ಲಿರೋ ಅಷ್ಟು ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಶೇಪ್ನ ಡ್ರಾ ಮಾಡಬೇಕಾಗತ್ತೆ, ಫ್ರಂಟ್ ಶೇಪು. ಸೊ ನಾವು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೂ ಫ್ರಂಟ್ ಶೇಪಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಸೊ ಆಗಲೂ ನಾವು ರೀಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಬ್ಯಾಕ್ ಇದೆ, ಇದು ಫ್ರಂಟ್ ಇದೆ. ಸೊ ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ. ಈಗ ಶೇಪ್ ಮಾತ್ರ ಕರೆಕ್ಟಾಗಿ ಕೊಡಬೇಕಾಗತ್ತೆ. ನೋಡಿ ಇದು 1/2 ಇಂಚು ಮಾರ್ಜಿನ್ ಉಕ್ಪಟ್ಟಿ ಐ ಪಟ್ಟಿಗೆ ಬಿಟ್ಟು ನಾನು ಇಲ್ಲಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಬ್ಲೌಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಡಾಟ್ ಪಾಯಿಂಟು ಅಷ್ಟೇ, ಡಾಟ್ ಲೆಂತು ಡಾಟ್ ವಿಡ್ತು ಅದು ಅಷ್ಟೇ ಬ್ಲೌಸು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಚೆಸ್ಟ್ ಇತ್ತು ಅಂದರೆ ನೀವು 3 ಇಂಚಿಂದ 3.5 ಇಂಚ್ವರೆಗೂ ತೊಗೋಬೋದು. ಸೊ ಚೆಸ್ಟು ಮೀಡಿಯಮ್ ಆಗಿದೆ ಅನ್ನೋರಿಗೆ ನೀವು 2.5 ತೊಗೊಳ್ಳಿ. ಇಲ್ಲ ಕಡಿಮೆ ಸೈಜ್ ಜಸ್ಟ್ ಮೆಷರ್ಮೆಂಟ್ ಬ್ಲೌಸು ಅಂದರೆ ನೀವು 2 ಇಂಚಸ್ ತೊಗೊಂಡ್ರು ಆಗುತ್ತೆ. ಸೊ ಅಲ್ಲಿಂದ ನಾನು 1.5 ಇಂಚ್ ಆ ಕಡೆ ಎಕ್ಸ್ಟೆಂಡ್ ಮಾಡಿಕೊಂಡೆ. ಈಗ ಚೆಸ್ಟ್ ಪಾಯಿಂಟ್ ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 3 ತೊಗೊಂಡ್ರೆ ಇಲ್ಲಿಂದ 3.5ಗೆ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ
ಒಂದು ಹಾಫ್ ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೂ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ ನಮಗೆ ಒಂದು ಹಾಫ್ ಇಂಚಷ್ಟು ವೇರಿಯೇಷನ್ ಬರುತ್ತೆ. ನಾವಿಲ್ಲಿ ಪ್ರಿನ್ಸಸ್ ಕಟ್ ಶೇಪ್ನ ಡ್ರಾ ಮಾಡ್ಕೊಳ್ತೀವಿ. ಇಲ್ಲಿಂದ 1.5 ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಥರ ಸ್ವಲ್ಪ ಕ್ರಾಸಾಗಿ ಒಂದು ಲೈನ್ನ ಎಳ್ಕೋಬೇಕಾಗುತ್ತೆ. ಸೈಡು ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅಂದರೆ 1.5 ಇಂಚು ಈ ಕಡೆ ನಾನು ಲೆಂತ್ ಮೇಲಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಪ್ರಿನ್ಸಸ್ ಕಟ್ಗೆ ಅಟ್ಯಾಚ್ ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟಾದಮೇಲೆ ಈಗ ಪ್ರಿನ್ಸಸ್ ಕಟ್ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1/4 ಇಂಚು ಇಲ್ಲ ಹಾಫ್ ಇಂಚಷ್ಟು ನೀವು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಪ್ರಿನ್ಸಸ್ ಕಟ್ ಶೇಪ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಈ ಪ್ರಿನ್ಸಸ್ ಕಟ್ ಶೇಪ್. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಇಲ್ಲೂ ಅಷ್ಟೇ ಫ್ರಂಟಲ್ಲೂ ನೀವು ಹಾಫ್ ಇಂಚಷ್ಟು ಮೇಲಕ್ಕೆ ತೊಗೋಬೇಕು ನೋಡಿ. ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಡೀಪ್ ಶೇಪ್ ಬೇಕೋ, ನಾನು ಇಲ್ಲೂ ಸಹ ಬ್ಯಾಕ್ ಏನು ಕೊಟ್ಟಿದ್ದೀನೋ ಶೇಪು ಅದೇ ಶೇಪ್ನ ಕೊಡ್ತಿದ್ದೀನಿ. ಫ್ರಂಟಲ್ಲಿ ಕೂಡ ಬ್ಯಾಕು ಫ್ರಂಟು ಒಂದೇ ಶೇಪ್ ಕೊಟ್ಟರು ನಿಮಗೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ 1/4 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡಿದ್ದೀನಿ. ಇಷ್ಟಾದಮೇಲೆ ನೋಡಿ ಇಲ್ಲಿ ಹಾಫ್ ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಬೇಕು. ಇಷ್ಟು ಫ್ರಂಟ್ ಪಾರ್ಟು ಪ್ರಿನ್ಸಸ್ ಕಟ್ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು, ಮತ್ತು ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಒಂದು ಸಲ ಈ ರೀತಿ ಕಟ್ ಮಾಡಿ ನೋಡಿ. ಮತ್ತು ನಾನು ಫ್ರಂಟಲ್ಲೂ ಡಾಟ್ ಹಿಡಿತೀನಿ. ಸೊ ಮಾರ್ಕಿಂಗ್ ಮಾಡಿಲ್ಲ, ಅದು ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟಲ್ಲೂ ಅದಕ್ಕೆ ನಾನು ಡಾಟ್ನ ಹಿಡಿತಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿ ಈ 1/4 ಇಂಚ್ ಏನು ಬಿಟ್ಟಿದೆಯೋ 1/4 ಇಂಚನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಪ್ರಿನ್ಸಸ್ ಕಟ್ ಶೇಪ್ನೂ ನೀಟಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಕಟ್ ಮಾಡಿದ್ದಾದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಒಂದು ಪೀಸಸ್ ಅನ್ನೋದು. ಈ ಪೀಸಸ್ನ ಈ ರೀತಿ ಕಟ್ ಮಾಡಿಲ್ಲ ಅಂದರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ನೀವು ಶೋಲ್ಡ್ರ್ ಹತ್ರನೂ ಅಷ್ಟೇ ಆರ್ಮೋಲ್ ಹತ್ರನೂ ನೀವು 1/4 ಇಂಚ್ ಕ್ರಾಸಾಗಿ ಕಟ್ ಮಾಡಲೇಬೇಕು, ಇಲ್ಲಾಂದರೆ ನಮಗಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟಾದಮೇಲೆ ನೋಡಿ ಈಗ ಕಟ್ ಮಾಡಿದ್ದಾಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಪಾರ್ಟ್ ತೊಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಲೆಂತು ರೆಡಿ ಬೇಕು ನನಗೆ 11 ಇಂಚು, 1 ಇಂಚು ಎಕ್ಸ್ಟ್ರಾ ತೊಗೊಂಡು ನಾನು 12 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹ್ಯಾಂಡ್ ಲೆಂತ್ ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಫುಲ್ಲು ಎಲ್ಬೋ ಹ್ಯಾಂಡ್ವರೆಗೂ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕ್ ಎಷ್ಟಿದೆ ಅಂತ. ಅದರಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ 3.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಅಲ್ಲಿಂದ 2 ಇಂಚಸ್ಗೆ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ನಲ್ಲ, ಅಲ್ಲಿ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಮ್ಗೆ ಕರೆಕ್ಟಾಗಿ ಆರ್ಮೋಲ್ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ಶೇಪ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಈಸಿಯಾಗಿ ಡ್ರಾ ಮಾಡ್ಕೋಬೋದು ನೋಡಿ. ಇದು ಫ್ರಂಟ್ ಶೇಪು ಅಷ್ಟೇ ನೋಡಿ. ಈ ರೀತಿ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ರಿಂಕಲ್ ಯಾವುದು ಬರ್ದಿರ ಸ್ಲೀವ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಹ್ಯಾಂಡ್ ಲೂಸ್ ಎಷ್ಟಿದೆ ಚೆಕ್ ಮಾಡಿಕೊಂಡು ಹ್ಯಾಂಡ್ ಲೂಸ್ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನ್ನು 2 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಮಾರ್ಕ್ ವೀಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ಮಾಡೋಕ್ಕೆ ಟೈಮಿಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇದನ್ನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಫ್ರಂಟು ಶೇಪ್ ತೆಗಿಬೇಕಾಗತ್ತೆ. ಈ ರೀತಿ ಫ್ರಂಟ್ ಶೇಪ್ ತೆಗೆದ್ಮೇಲೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಫ್ರಂಟ್ ಶೇಪು ಸಾಕಾಗಿಲ್ಲ, ಇನ್ನು ಸ್ವಲ್ಪ ನಾನು ಕಟ್ ಮಾಡ್ತೀನಿ. ಈ ರೀತಿ ನೋಡಿ ಪರ್ಫೆಕ್ಟಾಗಿ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಯಿತು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ ಆರ್ಮೋಲ್ ಹತ್ರ. ಸೊ ಈಗ ನೋಡಿ ಲೈನಿಂಗ್ ಎಲ್ಲ ಕಟ್ ಮಾಡಿದ್ದಾಯಿತು. ಇಲ್ಲಿ ಕ್ರಾಸಾಗಿ ಒಂದು 1/2 ಇಂಚಷ್ಟು ಈ ರೀತಿ ಕಟ್ ಮಾಡ್ಕೋಬೇಕು.
ಇಷ್ಟಾದಮೇಲೆ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಕಟ್ ಮಾಡಿಕೊಂಡು ಬರ್ತೀನಿ. ನೋಡಿ ಇಲ್ಲಿ ಬಾರ್ಡ್ರ್ ನಾನು ಫ್ರಂಟ್ ಸ್ಲೀವ್ಗೆ ಬಾರ್ಡ್ರನ್ನ ಕೊಡ್ತಿದ್ದೀನಿ. ಸೇಮ್ ಎರಡೂ ಕಡೆನೂ ಒಂದೇ ಥರ ಬಾರ್ಡ್ರ್ ಇದ್ದರೆ ನಿಮಗೆ ಪೀಸ್ ಚಿಕ್ಕದಿದ್ದರೂ ಸ್ವಲ್ಪ ಹ್ಯಾಂಡ್ಸಿಗೆ ಪೀಸ್ ಕಟ್ಟದಲ್ಲೇ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಒಂದು ಕಡೆ ದೊಡ್ಡದು ಒಂದು ಕಡೆ ಚಿಕ್ಕ ಬಾರ್ಡ್ರ್ ಬಂದರೆ ನಮಗೆ ಕಷ್ಟ ಅನಿಸುತ್ತೆ. ಸೊ ಈ ರೀತಿ ನೀಟಾಗಿ ಹಾಕ್ಕೊಂಡು ನಾನು ಫ್ಲೋರ್ ಮೇಲೆ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ನೆಕ್ನ ಕಟ್ ಮಾಡ್ಕೊಳ್ತಿದ್ದೀನಲ್ಲ, ಈ ಮೆಥಡಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಇದನ್ನು ಸಹ ನಾನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ನೋಡಿ. ಈ ಪೀಸಸಲ್ಲಿ ನಮಗೆ ಒಂದು ಪೀಸ್ ಆದರೆ ಸಾಕು, ಇನ್ನೆರಡು ಪೀಸ್ ಏನೂ ಅವಶ್ಯಕತೆ ಇಲ್ಲ. ಸೊ ಅದನ್ನ ಬಿಸಾಡೋಣ. ಈ ರೀತಿ ನೆಕ್ ಶೇಪ್ ಬರುತ್ತೆ. ನಾವು ಇದನ್ನು ಕಟ್ ಮಾಡ್ಕೊಳ್ತೀವಿ, ಸೈಡ್ಗೆ ಇಡೋಣ. ಇದು ನಮಗೆ ಬೇಕಾಗತ್ತೆ. ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿ ನಾನು ಇಲ್ಲಿ ಡೋರಿಗೆ ಕೊಡಬೇಕು ಅಂದ್ಕೊಂಡಿರೋದು. ಸೊ ಹಾಗಾಗಿ ಈ ಪೀಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟಾದಮೇಲೆ ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಈ ಪೀಸಿಗೆ ನಾನು ಈ ಕಡೆ ಅಟ್ಯಾಚಿಗೆ ಬೇಕಾಗುತ್ತಲ್ಲ, ನನಗೆ ಅಟ್ಯಾಚಿಗೆ ಬೇಕಾಗೋ ಥರ ಒಂದು 3/4 ಇಂಚಷ್ಟು ಕ್ಲಾತ್ ಬಿಟ್ಟು ಈ ರೀತಿ ನೋಡಿ, ಒಂದು 3/4 ಇಂಚಷ್ಟು ಕ್ಲಾತ್ ಬಿಟ್ಟು, ಈ ಕಡೆ ಏನು ಅವಶ್ಯಕತೆ ಇಲ್ಲ ಕ್ಲಾತ್ ಬಿಡೋದು, ಇಲ್ಲೂ ಅವಶ್ಯಕತೆ ಇಲ್ಲ, ನಮಗೆ ಇಲ್ಲಿ ಮಾತ್ರ ಅವಶ್ಯಕತೆ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿಗೆ ನಾನು ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ನೀವು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿಗೆ ಸ್ಟಿಚ್ಚಿಗೆ ಬರಬೇಕು ಅಂತ ಅಲ್ಲಿಗೆ ನೀವು ನೀಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ಇದನ್ನೇ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಆ್ಯಸ್ ಇಟ್ ಈಸು ಕಟ್ ಮಾಡ್ಕೊಳ್ತೀನಿ. ಮೇನ್ ಫ್ಯಾಬ್ರಿಕ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಕು. ಸೊ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಟಿಚ್ ಮಾಡೋಣ. ಈ ಪೀಸ್ನ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳಿ, ಮತ್ತೆ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ಅಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ ಫಸ್ಟು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ತೀನಿ. ನೋಡಿ ಬ್ಯಾಕ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ. ಸೊ ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಸ್ಟಾರ್ಟ್ ಮಾಡ್ತೀನಿ. ನೀವು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ ಮಾರ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಕೆಲವ್ರಿಗೆ ಪೀಸ್ ತುಂಬ ಚಿಕ್ಕದಾಗಿ ಬರುತ್ತೆ ಮೇನ್ ಫ್ಯಾಬ್ರಿಕ್ಕು, ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದಾಗ ನೀವೊಂದು 1/4 ಇಂಚಿಗೆ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡ್ರು ನಿಮಗೆ ಬಟ್ಟೆ ಸೇವ್ ಆಗುತ್ತೆ. ಸೊ ಒಂದೊಂದು ಪೀಸ್ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಚಿಕ್ಕದಾಗೇ ಬರುತ್ತೆ. ಸೊ ಅಂಥದ್ದು ನಾವು ಮಾರ್ಜಿನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಒಂದು ಶೋಲ್ಡರ್ ಅಟ್ಯಾಚು ಮತ್ತು ಈ ಬಾಟಮ್ ಅಟ್ಯಾಚು ಇವೆಲ್ಲದರಲ್ಲೂ ನಾವು ಸ್ವಲ್ಪ ಕಡಿಮೆನೇ ಅಟ್ಯಾಚ್ ಮಾಡ್ಕೊಳ್ಳೋಕೆ ಇಟ್ಕೊಂಡ್ರೆ ನಮಗೆ ಬಟ್ಟೆ ಅನ್ನೋದು ಸೇವ್ ಆಗುತ್ತೆ. ಈಗ ಬರ್ತಿರೋ ಕೆಲವೊಂದು ಸೀರೆಗಳಲ್ಲೆಲ್ಲ ತುಂಬಾ ಚಿಕ್ಕದಾಗಿ ಬರ್ತಿದ್ದಾವೆ ಬ್ಲೌಸ್ ಪೀಸುಗಳು. ಸೊ ಬ್ಲೌಸ್ ಲೆಂತ್ ನೋಡಿದ್ರೆ ಜಾಸ್ತಿ ಇರುತ್ತೆ, ಬ್ಲೌಸ್ ಸೈಜ್ ನೋಡಿದ್ರೆ ಜಾಸ್ತಿ ಇರುತ್ತೆ, ನಮಗೆ ಪೀಸ್ ಬರೋದಲ್ಲಿ ಚಿಕ್ಕದಾಗಿ ಬರುತ್ತೆ. ಅಂಥ ಸಮಸ್ಯೆ ಇದ್ದಾಗ ನಾವು ಎಕ್ಸ್ಟ್ರಾ ಮಾರ್ಜಿನಲ್ಲಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮತ್ತು ನಾವೇನು ಸ್ಟಿಚ್ ಮಾಡ್ಕೊಳ್ಳೋಕೆ ಮಾರ್ಜಿನ್ಸ್ ಬಿಡ್ತೀವೋ ಅದರಲ್ಲೂ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ನೋಡಿ ಆ್ಯಸ್ ಇಟ್ ಈಸು ಶೇಪ್ ಏನಿದೆಯೋ ಅದೇ ಶೇಪಲ್ಲಿ ನೀಟಾಗಿ ನಾನು ಸ್ಟಿಚ್ನ ಮಾಡ್ಕೊಳ್ತಿದ್ದೀನಿ. ಸೊ ಈ ಕಸ್ಟಮರ್ ಅಂತೂ ತುಂಬಾ ಇಷ್ಟಪಡ್ತಾರೆ ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ. ಈ ರೀತಿ ನೀಟಾಗಿ ರಿಂಕಲ್ ಬರಬಾರ್ದು, ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಮಾರ್ಜಿನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಅದೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಸೊ ಇಷ್ಟಾದಮೇಲೆ ಪ್ರಿನ್ಸಸ್ ಕಟ್ ಪಾರ್ಟ್ ನೆಕ್ ಪಾರ್ಟ್ನ ತಗೊಂಡೆ.
ಸೊ ನೆಕ್ ಪಾರ್ಟ್ನ ಈ ರೀತಿ ಎದುರು ಬದ್ರು ಬರೋ ಥರ ಫಸ್ಟಿಗೆ ಹಾಕ್ಕೊಂಡು ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನಾನು ಮತ್ತೆ ಹೇಳ್ತಿರ್ತೀನಿ, ಯಾವುದೇ ರೀತಿ ರಿಂಕಲ್ ಬರಬಾರ್ದು. ರಿಂಕಲ್ ಬಂದಾಗ ನಮಗೇನಾಗುತ್ತೆ ಅಂದರೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬರೋದು ಆ ಥರ ಎಲ್ಲ ಬಂದರೆ ಏನಾಗುತ್ತೆ ಅಂದರೆ ನಮಗೆ ಬ್ಲೌಸ್ ಹಾಕ್ಕೊಂಡಾಗ ಅಷ್ಟೇ ತುಂಬಾ ರಿಂಕಲ್ ಬಂದ್ಬಿಡುತ್ತೆ. ಸೊ ನಾವು ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ರಿಂಕಲ್ ಬರ್ದಿರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಮತ್ತು ನೀಟಾಗಿ ಎದುರು ಬದ್ರು ಬರೋ ಥರನೇ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸೊ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಈ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರ್ಬೋದು ಮತ್ತು ಅದರ ನೆಕ್ ಪಾರ್ಟ್ ಎರಡನ್ನೂ ಅದೇ ರೀತಿಯೇ ನಾವು ಎದುರು ಬದ್ರು ಬರೋ ಥರ ನೋಡಿ ಈ ರೀತಿ ಇಟ್ಕೊಂಡು ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟೇ ಈ ರೀತಿ ಎದುರು ಬದ್ರು ಬರೋ ಥರ ಇಟ್ಕೊಂಡು ನೀಟಾಗಿ ರಿಂಕಲ್ ಬರ್ದಿರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನಾನು ಪದೇ ಹೇಳ್ತಿರ್ತೀನಿ, ಸ್ಟಿಚ್ ಮಾಡಬೇಕಾದ್ರೆ ಶೇಪ್ ಬೆಲ್ಟು ಅಷ್ಟೇ ನಮಗೆ ಪ್ರಾಬ್ಲಮ್ ಬರೋದೇ ಅಲ್ಲಾಗುತ್ತೆ ಬಿಗಿನರ್ಸ್ ಆದರೆ. ಸೊ ನಿಮಗೆ ಗೊತ್ತಾಗದೆ ನೀವು ಆ ಥರ ಮಾಡಿಬಿಡ್ತೀರ. ಸೊ ಹಾಗಾಗಿ ಹೇಳೋದು, ಫಸ್ಟಿಗೆ ಎದುರು ಬದ್ರು ಇಟ್ಕೊಂಬಿಡಿ ಕ್ಲಾತ್ನ, ಆಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಕೆಲವೊಬ್ಬರು ರ್ಯಾಂಡಮಾಗಿ ಅದೇ ರೀತಿ ಸೈಡ್ಗಿಟ್ಟು ಸ್ಟಿಚ್ ಮಾಡಿಬಿಡ್ತಾರೆ, ಮತ್ತೆ ನೋಡಿದ್ರೆ ಅದೇ ಎರಡೂ ಒಂದೇ ಸೈಡೇ ಬರೋ ಥರ ಇರುತ್ತೆ. ಆ ಥರ ಸಮಸ್ಯೆ ಎಲ್ಲ ಬರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸು ಅಷ್ಟೇ ನೋಡಿ ಎಕ್ಸ್ಟ್ರಾ ಪೀಸ್ ಕಟ್ಟಬೇಕಾಗಿದೆ. ಸೊ ಎಕ್ಸ್ಟ್ರಾ ಪೀಸ್ಗೆ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಾಂದರೆ ನೆಕ್ ಪಾರ್ಟಲ್ಲಿ ನಾನು ಉಳಿದಿರೋ ಪೀಸ್ ಇರುತ್ತಲ್ಲ, ಸೊ ಅದನ್ನು ನೋಡಿ ನೆಕ್ ಪಾರ್ಟಲ್ಲಿ ಉಳಿದಿರೋ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇದು ಇಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇಲ್ಲಿ ನಾವು 1/4 ಇಂಚಷ್ಟು ಏನಾದರೂ ನಾವು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿದ್ರೆ ಖಂಡಿತ ನಮಗೆ ಬಟ್ಟೆ ಹಿಂಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ 1/2 ಇಂಚಿಗಿಂತೂ ಜಾಸ್ತಿ ಮಾರ್ಜಿನ್ ಇಟ್ಟು ನೀವು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಬ್ಲೌಸಲ್ಲಿ ಹಿಂಜೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿ 1/2 ಇಂಚಿಂದ ಮೇಲೇ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಕೆಲವೊಂದು ಟಿಪ್ಸ್ ಎಲ್ಲ ನಾವು ಹೇಳ್ತಾ ಇರ್ತೀವಿ, ಅದಕ್ಕೆ ವಿಡಿಯೋನಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳೋದು. ಸೊ ಈ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀವು ಕೂಳೆಯಲ್ಲಿ ಇಟ್ಕೋಬೇಡಿ, ಕೂಳೆ ಥರ ಇಷ್ಟೇ ಇಟ್ಕೋಬೇಡಿ, ನೀವು ಜಾಸ್ತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನೀವು 1/2 ಇಂಚ್ ಮೇಲೇ ಇರಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಬಟ್ಟೆ ಹಿಂಜೋಗುತ್ತೆ. ಒಂದು ಸಲ ನಾವು ವೇರ್ ಮಾಡಿದ್ರೆ ಬ್ಲೌಸು, ಇನ್ನೊಂದು ಸಲ ವೇರ್ ಮಾಡೋಷ್ಟೊತ್ತಿಗೆ ನಮಗೆ ಕೆಲವೊಂದು ಕ್ಲಾತ್ ನೀವು ಯಾವ ರೀತಿಯಾದರೂ ಅಟ್ಯಾಚ್ ಮಾಡಿರ್ರಿ ಹಿಂಜೋಗ್ಬಿಡುತ್ತೆ. ಸೊ ಹಾಗಾಗಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಮಿನಿಮಮ್ ಅಂದರೂ ನಿಮಗೆ 1/2 ಇಂಚು ಬೇಕೇ ಬೇಕಾಗತ್ತೆ. ಸೊ ನೀಟಾಗಿ ಈ ರೀತಿ ಇಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ನೀಟಾಗಿ ಯಾವ ರೀತಿ ಫಿನಿಶಿಂಗ್ ಸಮೇತ ಸ್ಟಿಚ್ನ ಹಾಕ್ತಿದ್ದೀವಿ ಅಂತ. ಸೊ ನೀವು ಬಟ್ಟೆನ ಯಾವುದೇ ಕಾರಣಕ್ಕೂ ಎಳೆದಾಡಬಾರ್ದು. ನೀಟಾಗಿ ಬಟ್ಟೆನ ಮ್ಯಾನೇಜ್ ಮಾಡಬೇಕು. ನಾವು ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಬಟ್ಟೆನ, ಎಳೆದಾಡೋದು ಈ ಥರ ಎಲ್ಲ ಮಾಡಿದ್ರೆ ನಮಗೆ ಅಲ್ಲೇ ರಿಂಕಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ನಾವು ಸ್ಟಿಚ್ ಮಾಡಬೇಕಾದ್ರೆ ಕೈಯಲ್ಲೇ ನೀಟಾಗಿ ಈ ರೀತಿ ಸೆಟ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದು ಚಿಕ್ಕ ಸೈಜ್ ಬ್ಲೌಸು. ಒಬ್ಬರು ಕಮೆಂಟ್ ಮಾಡಿದರು 32 ಸೈಜ್ ಮೆಜರ್ಮೆಂಟದು ಒಂದು ಕಟ್ಟಿಂಗ್ ಹೇಳ್ಕೊಡಿ ಅಂತ, ಕಟ್ಟಿಂಗು ಮತ್ತು ಸ್ಟಿಚಿಂಗು. ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಪ್ರಿನ್ಸಸ್ ಕಟ್ ಬ್ಲೌಸು ನಾರ್ಮಲ್ ನಾವು 4 ಡಾಟ್ ಬ್ಲೌಸು ಇಲ್ಲ 3 ಡಾಟ್ ಬ್ಲೌಸು ಸ್ಟಿಚ್ ಮಾಡ್ಕೊಳ್ತೀವಲ್ಲ, ಸೊ ಚಿಕ್ಕ ಸೈಜ್ ಬ್ಲೌಸುಗಳಲ್ಲಿ ನೀವು ಈಸಿಯಾಗಿ ಈ ಥರ ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಫ್ರಂಟಲ್ಲೂ ಅಷ್ಟೇ ಯಾವುದೇ ರೀತಿ ರಿಂಕಲ್ ಬರ್ದಿರ ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ಕು. ಒಂದ್ಸಲ ಟ್ರೈ ಮಾಡಿ ನೋಡಿ. ಚಿಕ್ಕ ಸೈಜ್ ಬ್ಲೌಸಲ್ಲಿ ನೀವು ಪ್ರಿನ್ಸಸ್ ಕಟ್ ಪಾರ್ಟ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಈ 3 ಡಾಟ್ 4 ಡಾಟ್ ಬ್ಲೌಸ್ಗಿಂತೂ ಇದೇ ಚೆನ್ನಾಗಿ ಬರುತ್ತೆ. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ರೀತಿ ನೀಟಾಗಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸೊ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರ್ಬೋದು ಇಲ್ಲ ನೆಕ್ ಪಾರ್ಟ್ ಆಗಿರ್ಬೋದು ಯಾವುದನ್ನು ನಾವು ಎಳಿಬಾರ್ದು. ಫ್ರೀಯಾಗಿ ನೀಟಾಗಿ
ಬಟ್ಟೆನ ಒಂದು ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನಾನು ಪದೇ ಪದೇ ಹೇಳ್ತಿರ್ತೀನಿ, ಸ್ಲೀವ್ ಅಟ್ಯಾಚ್ ಆಗಿರ್ಬೋದು, ಸೊ ಈ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರ್ಬೋದು, ಯಾವುದೇನು ನಾವು ಅಟ್ಯಾಚ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಳಿಬಾರ್ದು ಬಟ್ಟೆನ. ಸೊ ಹಾಗಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ, ಯಾವುದೇ ರೀತಿ ರಿಂಕಲ್ ಬರಲ್ಲ. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಈ ರೀತಿ ಒಂದ್ರ ಮೇಲೊಂದು ಇಟ್ಕೊಂಡು, ನಾನು ಹೇಳಿದ್ನಲ್ಲ, ಸೊ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ಮೇಲೆ ಸ್ವಲ್ಪ ವೇರಿಯೇಷನ್ ಆದರೂ ನಾವು ನೀಟಾಗಿ ಈ ರೀತಿ ಒಂದೇ ಲೆವೆಲ್ಗೆ ಎರಡು ಒಂದೇ ಸಲ ಕಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಟಾಗಿ ಕಟ್ ಮಾಡ್ಕೋಬಾರ್ದು. ಆ ರೀತಿ ಕಟ್ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಅಂದರೆ ಸೊ ಒಂದು ಹೆಚ್ಚು ಒಂದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಒಂದೇ ಸಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋದು ಅದು ಮೇನ್ ಫ್ಯಾಬ್ರಿಕ್ಕು ಮತ್ತು ಇಲ್ಲಿ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡ್ಕೋಬೇಕಾದ್ರೆ ಇಲ್ಲಿ ಡಾಟ್ನ ನಾನು ಮೆನ್ಷನ್ ಮಾಡಿರಲಿಲ್ಲ. ಸೊ ಈಗ ಇಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಪ್ ಶೇಪ್ ಅನ್ನೋದು ಇನ್ನೂ ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ನೋಡಿ, ನೀವೇ ನೋಡ್ತಿರ್ಬೋದು ಕಪ್ ಶೇಪು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ರೀತಿ ಕಪ್ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. 4 ಕಡೆ ಚೆಕ್ ಮಾಡ್ಕೊಂಡು ನೋಡಿ ಲೆಂತಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ ಅಂತ. ಸೊ ಲೆಂತಲ್ಲಿ ವೇರಿಯೇಷನ್ ಇಲ್ಲ ಅಂದರೆ ನೀವು ಉಪ್ಪಟ್ಟೆ ಹೈಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. ಸೊ ಲೆಂತ್ ನೋಡ್ಕೊಳ್ಳಿ, ಉಪ್ಪಟ್ಟೆ ಹೈಪಟ್ಟಿದು ಎಷ್ಟು ಬೇಕು ಅಂತ. ಸೊ ಅಷ್ಟು ಕ್ಲಾತ್ನ ಇಟ್ಕೊಂಡು ನೀವು ಈ ರೀತಿ ನೋಡಿ ಲೆಂತ್ ಚೆಕ್ ಮಾಡ್ಕೊಂಡು ನೀವು ನೋಡಿ, ಇಲ್ಲಿ ನಾನಿಲ್ಲಿ ಒಂದು 3.5 ಇಂಚಸ್ದು ಹೈಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ತೀನಿ. ನಾನು ಮೇಲೆ ಮತ್ತು ಬಾಟಮಲ್ಲಿ ಎರಡೂ ಕಡೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಕೆಳಗಡೆ ವೇಸ್ಟ್ಗೂ ಪಟ್ಟಿ ಕೊಡ್ತೀನಿ, ಮೇಲೆ ನೆಕ್ ಪೀಸು ಪೈಪಿಂಗ್ನು ಅಟ್ಯಾಚ್ ಮಾಡ್ತೀನಿ. ಸೊ ನಮಗೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ. ಫೋಲ್ಡಿಂಗ್ ಇಲ್ಲದೇ ನಾರ್ಮಲಾಗಿ ನಾವು 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಹಾಕೋಬೇಕಾಗತ್ತೆ. ಇಷ್ಟಾದಮೇಲೆ ನೋಡಿ, ಉಪ್ಪಟ್ಟಿಗೆ 1.5 ಇಂಚಷ್ಟು ಮಾರ್ಜಿನ್ ಬಟ್ಟೆನ 1.5 ಇಂಚ್ ವಿಡ್ತಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಕಿನಾರೆ ಸ್ಟಿಚ್ ಹಾಕ್ಕೋಬೇಕು. ಸೊ ನಾನು ಸ್ಟಿಚ್ ಮಾಡೋದನ್ನು ಖಂಡಿತ ಬಿಗಿನರ್ಸೂ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಆ ರೀತಿ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿರೋದು. ಪ್ರತಿಯೊಂದು ವೀಡಿಯೋನೂ ಅಷ್ಟೇ ನಾನು ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ ಡೌಟ್ಸ್ ಇದೆಯೋ, ಬಿಗಿನರ್ಸ್ ಇದ್ದಾರೋ, ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟು ನಿಮ್ಗೆ ಯಾವ ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದೆಯೋ ಖಂಡಿತ ಅಂಥ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ, ವೇಸ್ಟಿಗೆ ನಾನು ಪಟ್ಟಿನ ಅಟ್ಯಾಚ್ ಮಾಡಬೇಕು ಅಂತ 1/4 ಇಂಚ್ ವಿಡ್ತಲ್ಲಿ ಒಂದು ಪಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1/4 ಇಂಚ್ ವಿಡ್ತಲ್ಲಿ ನಾನು ಬಟ್ಟೆನ ತಗೊಂಡೆ, ಅದನ್ನ 1/4 ಇಂಚು ಇಲ್ಲ 1/2 ಇಂಚಷ್ಟು ಕ್ಲಾತ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಪಟ್ಟಿನ 1/2 ಇಂಚ್ ಮಾರ್ಜಿನ್ ನಾವೇನು ಬಿಟ್ಟಿರ್ತೀವೋ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಸೊ ನಾವು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದೀವಲ್ಲ, ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಫ್ರಿಲ್ನ ಇಟ್ಕೊಳ್ಳಿ. ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ, ಈಸಿಯಾಗಿ ಟರ್ನ್ ಆಗುತ್ತೆ, ಫಿನಿಶಿಂಗು ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎರಡಕ್ಕೂ ಸೇಮು ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ನೀವು ಇಲ್ಲಿ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಸೊ ನಾನಿಲ್ಲಿ ರೆಡಿ ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ಸ್ಟಿಚ್ ಬೇಡ ಅನ್ನೋರು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ರೆಡಿ ಸ್ಟಿಚ್ ಹಾಕೋದ್ಮೇಲೆ ನಿಮಗೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿರುತ್ತೆ. ಕೆಲವೊಂದು ಕ್ಲಾತ್ ಮೇಲೆ ಸ್ಟಿಚ್ಚು ಎದ್ದು ಕಾಣುತ್ತೆ, ಅಂಥವು ನೀವು ಕಂಪಲ್ಸರಿ ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಕ್ಲಾತ್ ಮೇಲೆ ಕೆಲವೊಂದು ಡಿಸೈನ್ ಕ್ಲಾತ್ ಮೇಲೆ ನಿಮ್ಗೆ ಸ್ಟಿಚ್ ಅನ್ನೋದು ಕಾಣೋದಿಲ್ಲ, ಅಂಥದ್ರ ಮೇಲೆ ನೀವು ಸ್ಟಿಚ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ ನನಗೆ ರೆಡಿ ಆಗೋಯಿತು. ಒಂದು ಸಲ ನೀವು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗ್. ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ ಬರೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ಈ ರೀತಿ ಎದುರು ಬದ್ರು ಬರೋ ಥರ ಇಟ್ಕೊಂಡು ಮಾಮೂಲಿ 1/4 ಇಂಚ್ ನಾನು ಡೋರಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ನೋಡಿ ಡೋರಿ ಒಳಗಡೆಗೆ ಇನ್ಸೈಡ್ ಇಟ್ಕೊಳ್ಳಿ. ಈ ರೀತಿ ಇಟ್ಟು ನೀಟಾಗಿ ಅಲ್ಲಿ ರಫ್ ಹೊಡ್ಕೊಳ್ತಾ ನೀಟಾಗಿ 1 ಫೂಟ್ ಮೆಜರ್ಮೆಂಟಲ್ಲಿ ನೀವೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ.
ಸೊ ಇದು ಅಷ್ಟೇ ಸೇಮು ಡೋರಿನ ಒಳಗಡೆ ಇಟ್ಕೊಂಡಿದ್ದೀನಿ. ಡೋರಿನ ಒಳಗಡೆ ಇಟ್ಟು ನೀಟಾಗಿ ಈ ರೀತಿ ಒಂದು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ನೋಡಿ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡಿದ್ದಾದಮೇಲೆ ಇದನ್ನ ಈ ರೀತಿ ಉಲ್ಟಾ ಮಾಡ್ಕೋಬೇಕಾಗತ್ತೆ. ಉಲ್ಟಾ ಮಾಡಿಕೊಂಡ್ರೆ ನೀಟಾಗಿ ನಿಮಗೆ ಫಿನಿಶಿಂಗ್ ಸಮೇತ ನಿಮ್ಗೆ ಬರುತ್ತೆ. ಇಲ್ಲಿ ಅದ್ರ ಮೇಲೆ ಕಿನಾರ ಸ್ಟಿಚ್ ಒಂದು ಹಾಕ್ಕೋಬೇಕಾಗತ್ತೆ. ಕಿನಾರ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಿನಿಶಿಂಗ್ ಸಮೇತ ಈ ಒಂದು ಪ್ಯಾಚ್ ವರ್ಕ್ ಪೀಸ್ ಅನ್ನೋದು ರೆಡಿ ಆಗಿಬಿಡತ್ತೆ. ಈ ಕಡೆ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಲೈನಿಂಗು ಮೇನ್ ಫ್ಯಾಬ್ರಿಕ್ನ. ಸೊ ಇದು ಅಷ್ಟೇ ಸೇಮು ಅದೇ ರೀತಿ ಈ ರೀತಿ ನೋಡಿ ಕೈಯಲ್ಲೇ ಯಾವ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ನಾವು ಸ್ಟಿಚ್ ಹಾಕ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಅಟ್ಯಾಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಕಾಣಲ್ವಲ್ಲ. ಸೊ ಹಾಗಾಗಿ ಇದಕ್ಕೊಂಚೂರು ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಓವರ್ಲಾಕ್ ಆಪ್ಷನ್ ಇಲ್ಲ ಅನ್ನೋರು ನೀವು ಅದನ್ನ ಓವರ್ಲಾಕ್ ಮಾಡ್ಕೊಳ್ತೇನೂ ಅಟ್ಯಾಚ್ ಮಾಡ್ಕೋಬೋದು, ಏನು ತೊಂದರೆ ಆಗೋಲ್ಲ. ಈ ರೀತಿ ನೋಡಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಎಷ್ಟು ಇಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ಇದು ನಾನು ಪೈಪಿಂಗ್ ಕೊಟ್ಟು ಫಿನಿಶಿಂಗ್ ಕೊಟ್ಕೊಳ್ತೀನಿ. ನೋಡಿ ಪ್ರಿನ್ಸಸ್ ಕಟ್ ಪಾರ್ಟು ಫ್ರಂಟ್ದು ಮೇನ್ ಫ್ಯಾಬ್ರಿಕ್ ಮೇಲೆ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಂಡು ಪ್ರಿನ್ಸಸ್ ಕಟ್ ಪಾರ್ಟ್ ಫ್ರಂಟ್ ಪಾರ್ಟ್ನ ನಾವು ಉಲ್ಟಾ ಇಟ್ಕೊಂಡು ಈ ರೀತಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಓಪನ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆ ನೀವು ಒಂದು ಸಲ ಸ್ಲೀವ್ಸು ಈ ಒಂದು ನ್ಯಾಚ್ ಹಿಡ್ದಿರ್ತೀವಲ್ಲ ಶೋಲ್ಡರ್ ಹತ್ರದಿಂದ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ತಾ ಹೋಗಿ ಕರೆಕ್ಟಾಗಿ ಬರುತ್ತಾ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ನಮ್ಗೆ ಯಾವುದೇ ರೀತಿ ವೇರಿಯೇಷನ್ ಇಲ್ದಿರ ಸ್ಲೀವ್ ಅನ್ನೋದು ರೆಡಿ ಆಗುತ್ತೆ. ನಾವು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಂಡಿದ್ದೆ ಆದರೆ ನಮಗೆ ಸ್ಲೀವಲ್ಲಿ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಕರೆಕ್ಟಾಗಿ ನಮಗೆ ಸ್ಲೀವ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಎರಡೂ ಸೈಡು ಸ್ಲೀವ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲಿ ಸ್ಲೀವ್ಸ್ನ ನಾನು ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ರೀತಿ ನಾನು ಹೇಳ್ಕೊಳ್ತಾ ಇಲ್ಲ, ನೀಟಾಗಿ ನಿಧಾನವಾಗಿ ಫ್ರೀಯಾಗಿ ಸ್ಲೀವ್ ಪಾರ್ಟ್ನ ಬಿಟ್ಟು ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ನಾನು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಸೈಡ್ ಜಾಯಿಂಟ್ಸ್ನ ಮಾಡ್ತೀನಿ. ಸೈಡ್ ಜಾಯಿಂಟ್ಸ್ನ ಮಾಡೋಕ್ಕೆ ನೋಡಿ ಮಾರ್ಕಿಂಗ್ ನನಗೆ ಕಾಣಿಸ್ತಿದೆ. ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ನನಗೆ ಕಾಣಿಸ್ತಿದೆ. ಸೊ ಇಲ್ಲಾಂದರೆ ನೀವು ಮೆಷರ್ಮೆಂಟ್ ತಗೊಂಡು ಅದನ್ನ ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ 2 ಇಂಚಸ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಟೂ ಇಂಚಸ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಪ್ರತಿಯೊಂದು ಪಾಯಿಂಟು ನಿಮ್ಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಕೂಡ. ನಾವು ಕೊಡೋ ಪ್ರತಿಯೊಂದು ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡೇ ಸ್ಟಿಚ್ ಮಾಡಿದ್ದೆ ಆದರೆ ಖಂಡಿತ ಫಿನಿಶಿಂಗು ಅಷ್ಟೇ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸೊ ಈಗ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಾಟ್ಸ್ ಲೆಂತ್ ನಾನು ಜಾಸ್ತಿ ಇಟ್ಟಿಲ್ಲ, ಕಡಿಮೆನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಡೀಪ್ ಅನ್ನೋದು ಜಾಸ್ತಿ ಇದೆಯಲ್ಲ. ಸೊ ಹಾಗಾಗಿ ಫಸ್ಟ್ ಪೈಪಿಂಗ್ ಕೊಟ್ಬಿಟ್ಟು ಆಮೇಲೆ ಡಾಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೈಪಿಂಗಿಗೆ ನಾನು ಆಲ್ರೆಡಿ ಸಿಲ್ವರ್ ಕಲರ್, ನಮಗೆ ಈ ಸ್ಯಾರಿಯಲ್ಲಿ ಸಿಲ್ವರ್ ಕಲರು ಜರಿ ಬಂದಿದೆ. ಸೊ ಹಾಗಾಗಿ ನಾನು ಸಿಲ್ವರ್ ಕಲರ್ ಪೈಪಿಂಗ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಸಿಲ್ವರ್ ಕಲರ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಈಗಾಗಲೇ ನಾನು ಸಿಲ್ವರ್ ಕಲರ್ ಕ್ಲಾತ್ ತಗೊಂಡು ಪೈಪಿಂಗ್ ಥ್ರೆಡ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಿಮಗೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಬಾರ್ದು. ಕರೆಕ್ಟಾಗಿ 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿದರೆ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಾಂದರೆ ನಮ್ಮ ನೆಕ್ ಶೇಪಲ್ಲಿ ಚೇಂಜಸ್ ಆಗಿಬಿಡುತ್ತೆ. ಸೊ ನೋಡಿ, ನಮಗೆ ಎಷ್ಟು ಬಿಡ್ತಬೇಕೋ ಅಷ್ಟು ಬಿಡ್ತಲ್ಲಿ ಫೋಲ್ಡಿಂಗ್ ಮಾಡ್ಕೊಳ್ತಾ ಒಂದು ಈಗಾಗಲೇ ಪೈಪಿಂಗ್ ಪಕ್ಕ ಏನು ನಾವು ಸ್ಟಿಚ್ ಹಾಕಿದ್ವೋ ಆ ಥ್ರೆಡ್ ಪಕ್ಕ ಮತ್ತು ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಸೊ ಬಿಗಿನರ್ಸ್ ಆದರೆ ನಿಮಗೆ ಈ ಒಂದು ಪೈಪಿಂಗ್ ಅಟ್ಯಾಚ್ ಮಾಡೋಕ್ಕೆ ಬರಲ್ಲ ಅನ್ನೋರು ಯಾವ ರೀತಿ ಅಟ್ಯಾಚ್ ಮಾಡ್ತಿದ್ದೀವಿ ಅಂತ ಒಂಚೂರು ಗಮನ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಪೈಪಿಂಗ್ನ ಯಾವ ರೀತಿ ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡೋದು ಅಂತ. ಸೊ ಅವ್ರು ಬೇಕಾದ್ರೆ ಅಲ್ಲಿ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನಾನು ವಿತ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಈಸಿ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ವಿ. ಸೊ ಡೀಟೇಲ್ಡಾಗಿ ಬೇಕು ಅನ್ನೋರು ಚಾನಲ್ಗೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ. ಥ್ರೆಡ್ ಪೈಪಿಂಗ್ ನಾನು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬ್ಲೌಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಿಗಿನರ್ಸ್ ಆದರೆ ನೀವು ನೀಟಾಗಿ ಕಟ್ಟರ್ ತಗೊಂಡು ಕಟ್ ಮಾಡ್ಕೊಳ್ಳೋದು ಬೆಸ್ಟು. ಸೊ ಯಾವುದ್ರಲ್ಲೇ ಕಟ್ ಮಾಡಿಕೊಂಡ್ರು ನೀವು ಬ್ಲೌಸ್ ಕಟ್ ಆಗದಿರೋ ಥರ ಜೋಪಾನವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ರೆಡಿ ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ಇಲ್ಲೂ ಅಷ್ಟೇ ನಿಮಗೆ ಒಂದು ಸಲ ಐರನ್ ಮಾಡ್ಕೊಂಡು ನಿಮಗೆ ಸ್ಟಿಚ್ಚು ಮೇಲೆ ಕಾಣೋದು ಬೇಡ ಅಂತ ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀವಿಲ್ಲೂ ಸಹ ಎಮ್ಮಿಂಗ್ ಮಾಡ್ಕೋಬೋದು. ಸೊ ನಿಮಗೆ ಟೈಮ್ ಇದ್ದರೆ ಖಂಡಿತ ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ಚೆನ್ನಾಗೇ ಕಾಣಿಸುತ್ತೆ. ಟೈಮ್ ಇದೆ ಅನ್ನೋರಾದರೆ ನೀವು ಖಂಡಿತ ಎಮ್ಮಿಂಗ್ ಮಾಡ್ಕೊಂಡು ನೋಡಿ ಒಂದು ಬ್ಲೌಸು, ಅದು ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ ನೋಡಿ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇನ್ನು ನೀಟಾಗಿ ಇಲ್ಲಿ ರಫ್ ಹೊಡ್ಕೊಂಡು ಎಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ಫಿನಿಶ್ ಆಗೋಯಿತು. ಸೊ ಇಷ್ಟಾದಮೇಲೆ ನೋಡಿ ನಿಮ್ಮ ನೆಕ್ ಡೀಪು ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿ ಬಂದಿದೆ ನೆಕ್ ಡೀಪಲ್ಲಿ. ನಿಮ್ಗೆ ಇದರಲ್ಲಿ ಡೀಪಲ್ಲಿ ವೇರಿಯೇಷನ್ ಮಾಡ್ಕೊಂಡವರು ಮಾಡ್ಕೋಬೋದು. ಈ ಥರ ಬ್ರಾಡಾಗಿಟ್ಟೆ ನಾವು ಈ ರೀತಿ ಡಿಸೈನ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸೊ ನೀವು ಡೀಪ್ ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ. ನೋಡಿ ಡಾಟ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಈ ಪೀಸಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಇದು ಕಟ್ ಮಾಡಿದ್ದೀನಲ್ಲ ಪೀಸು, ಅದನ್ನ ತಗೊಂಡು ಸೊ ಎಲ್ಲಿಂದ ಮೇಲಕ್ಕೆ ನಮಗೆ ಪೀಸು ನೋಡಿ ಎಲ್ಲಿಂದ ಕಟ್ ಮಾಡಿದ್ದೀವಿ ಎಲ್ಲಿಗೆ ಮತ್ತೆ ಅದನ್ನ ಪೀಸ್ನ ಕೊಡಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ನಿಮಗೆ ಶೇಪ್ ಅನ್ನೋದು ಯಾವುದೇ ರೀತಿ ಚೇಂಜಸ್ ಆಗಲ್ಲ, ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಮೆಜರ್ಮೆಂಟ್ ತಗೊಂಡೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಕಸ್ಟಮರ್ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಮೇಲೆ ನನಗೆ ಫೋನ್ ಮಾಡಿದರು, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ಇದು ಅವರು ಸ್ಲೀವ್ಗೆ ಪಫ್ ಹೇಳಿದರು. ಆ್ಯಕ್ಚುಲಿ ನನಗೆ ಶೋಲ್ಡ್ರ್ ಹತ್ರ ಪಫ್ ಬರುತ್ತಲ್ಲ, ಸೊ ಅದನ್ನು ಹೇಳಿದರು. ಸೊ ನಾನು ಮರ್ತುಬಿಟ್ಟಿದ್ದೆ ಆ ಪಫ್ನ. ಸೊ ಅವ್ರು ಕಾಲ್ ಮಾಡಿದರು, ನಾನು ಈ ಥರ ಪಫ್ ಹೇಳಿದ್ನಲ್ಲ ಮರ್ತುಬಿಟ್ಟಿದ್ದೀರಾ ನೀವು ಅಂತ. ಅಯ್ಯೋ ಹೌದು ಮರ್ತುಬಿಟ್ಟೆ ಅಂತ ಹೇಳಿದೆ. ಸೊ ಪಫು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಬ್ಲೌಸು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ಅಂತಂದರು. ಸೊ ಆಯಿತು, ನೆಕ್ಸ್ಟ್ ಬ್ಲೌಸೆಲ್ಲ ನಾನು ಆ ಥರ ಪಫ್ ಬೇಕಾದರೆ ನಿಮಗೆ ಸ್ಟಿಚ್ ಮಾಡಿಕೊಡ್ತೀನಿ. ಸೊ ಈಗ ಸ್ವಲ್ಪ ಬ್ಯುಸಿ ಇದ್ನಲ್ಲ, ಅಂದರೆ ಸ್ವಲ್ಪ ಸ್ಟಿಚ್ ಮಾಡೋದು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವ್ರು ಹೇಳಿರ್ತಾರೆ ಡಿಸೈನ್ಸು, ನಾನು ಅದನ್ನು ನೋಟ್ ಮಾಡ್ಕೊಂಡಿಲ್ಲ ಅಂದರೆ ಮರ್ತುಬಿಟ್ಟಿರ್ತೀನಿ. ಸೊ ಅವ್ರಿಗೆ ಪಾಪ ನೋಟ್ ಮಾಡ್ಕೊಂಡಿರಲಿಲ್ಲ, ನಾನು ಮರ್ತುಬಿಟ್ಟಿದ್ದೆ. ಅವರು ಸ್ಲೀವ್ ಹತ್ರ ಸ್ವಲ್ಪ ಪಫ್ ಹೇಳಿದರು, ಮರ್ತುಬಿಟ್ಟಿದ್ದೆ. ಆಮೇಲೆ ನಾನೇ ಹೇಳಿ ಸಾರಿ ನಾನು ಈ ಥರ ಮರ್ತುಬಿಟ್ಟಿದ್ದೆ ಅಂತ. ಪರವಾಗಿಲ್ಲ, ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ, ಅಲ್ಲ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ ಅಷ್ಟೇ ಅಂತಂದರು. ಸೊ ನೆಕ್ಸ್ಟು ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತಂದೆ. ಆಯಿತು ಪರವಾಗಿಲ್ಲ ಅಂತಂದರು.
ಅವ್ರಿಗೆ ತುಂಬಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಾನು ಸ್ಟಿಚ್ ಮಾಡಿಕೊಡೋ ಬ್ಲೌಸಸ್ಸು. ಸೊ ಅದಕ್ಕೆ ಅವ್ರು ಎಲ್ಲೂ ಕೊಡೋದಿಲ್ಲ, ಯಾವಾಗಲೂ ನನ್ನ ಹತ್ರನೇ ಕೊಡ್ತಾರೆ ಸ್ಟಿಚ್ ಮಾಡಲಿಕ್ಕೆ. ನಾನು ಅವ್ರಿಗೆ ಸುಮಾರು ಒಂದು 4-5 ಬ್ಲೌಸಸ್ ಸ್ಟಿಚ್ ಮಾಡಿರೋದೇ ವೀಡಿಯೋಸ್ ಹಾಕಿದ್ದೀನಿ, ನಿಮಗೆ ನೋಡ್ಬೋದು ನೀವು. ನೋಡಿ ಈ ರೀತಿ ಬ್ಯಾಕಲ್ಲಿ ನಿಮಗೆ ಡೋರಿ ಸಮೇತ ಈ ರೀತಿ ಬರುತ್ತೆ. ನೆಕ್ ಶೇಪ್ ಅನ್ನೋದು ತುಂಬಾ ಡಿಫ್ರೆಂಟಾಗಿರುತ್ತೆ. ಸೊ ಅವರೇ ಬ್ಲೌಸು, ಅವರೇ ಈ ಒಂದು ಡಿಸೈನ್ನ ಈ ರೀತಿ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡಿಕೊಟ್ಟೆ ಫ್ರಂಟಲ್ ಪ್ರಿನ್ಸಸ್ ಕಟ್ ಪಾರ್ಟು. ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಇದಕ್ಕೆ ಒಂದು 3-4 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡು ಬ್ಲೌಸ್ ಫಿನಿಶ್ ಆಯಿತು. ನಮಗೆ ಶೋಲ್ಡ್ರ್ ಹತ್ರ ಯಾವುದೇ ರೀತಿ ಡೋರಿ ಬರಲ್ಲ, ಇಲ್ಲಿ ಡೋರಿ ಬರುತ್ತೆ. ಥ್ಯಾಂಕ್ ಯು.